ನಮಸ್ತೆ. ಈ ವಿಡಿಯೋದಲ್ಲಿ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ. MITE ಅಂತಾನೆ ಫೇಮಸ್. ಇದು ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ಮಂಗಳೂರಲ್ಲ, ಮಂಗಳೂರಿಂದ 30ರಿಂದ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ, ಮೂಡುಬಿದ್ರೆಯಿಂದ 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಈ ಕಾಲೇಜು ಸ್ಟಾರ್ಟ್ ಆಗಿರೋದು 2007ರಲ್ಲಿ. ಅಟಾನಮಸ್ ಕಾಲೇಜು. ಸೊ VTO ಅಂಡರಲ್ಲೇ ಬರುವಂತ ಅಟಾನಮಸ್ ಇಂಜಿನಿಯರಿಂಗ್ ಕಾಲೇಜು. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಟಾನಮಸ್ ಕಾಲೇಜ್ ಆದ್ರೆ ಏನೇನ್ ಬೆನಿಫಿಟ್ ಇರುತ್ತೆ ಅಂತ. ಸೊ ಜೊತೆಗೆ ಈ ಕಾಲೇಜಲ್ಲಿ ಕ್ಯಾಂಪಸ್ ಬಂದು ಒಂದು 75 ಎಕರೆ ಮೇಲೆ ಇರೋ ಗ್ರೀನರಿ ಕ್ಯಾಂಪಸ್. ಸೊ ಕರ್ನಾಟಕ ಸ್ಟೇಟ್ ಇಂದ ಅವಾರ್ಡು ಆಗಿದೆ ಗ್ರೀನರಿ ಇನಿಷಿಯೇಟಿವ್ಗೆ. ಸೊ ಜೊತೆಗೆ ಈ ಕಾಲೇಜಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಸೊ ಒಂದು 3.5 ಕೋಟಿಗಿಂತ ಹೆಚ್ಚಾಗಿ ಸ್ಟಾರ್ಟ್ಅಪ್ಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು 10ಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಸ್ ನ ಈ ಕಾಲೇಜಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಅಂದ್ರೆ ಇನ್ಕ್ಯುಬೇಷನ್ ಸೆಂಟರ್ ಇದೆ. ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಇದು ಹೊಸದಾಗಿ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ಇನ್ಕ್ಯುಬೇಷನ್ಸ್ ಅಂದ್ರೆ, ಸೊ ಸ್ಟೂಡೆಂಟ್ಸ್ ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬೇಕಾದಂತ ಫೈನಾನ್ಷಿಯಲ್ ಸಪೋರ್ಟ್, ಎಲ್ಲಾ ರೀತಿ ಡಾಕ್ಯುಮೆಂಟೇಶನ್, ಒಂದು ಸ್ಟಾರ್ಟ್ಅಪ್ ಮಾಡೋದಕ್ಕೆ ಒಂದು ಜಾಗನ ಕೊಡುವಂತ ಒಂದು ಇನಿಷಿಯೇಷನ್. ಅದು ತುಂಬಾ ಕೆಲವು ಕಾಲೇಜಸ್ ಅಲ್ಲಿ ಮಾತ್ರ ಇದೆ, ಬಟ್ ಈಗ ಇತ್ತೀಚೆಗೆ ಎಲ್ಲಾ ಕಾಲೇಜಲ್ಲೂ ಆ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಕಾಲೇಜಲ್ಲಿ ಆ ಟ್ರೆಂಡ್ ಇದೆ. ಸೊ ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸೊ 3.5 ಕೋಟಿ ತನಕ ಒಂದು 10 ಸ್ಟಾರ್ಟ್ಅಪ್ಸ್ಗೆ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಆಗಿದೆ ಅಂದ್ರೆ ಇಸ್ ಅ ಹ್ಯೂಜ್. ಒಂದು ಅಟಾನಮಸ್ ಕಾಲೇಜು, ಒಂದು ಯಾವುದೇ ಯೂನಿವರ್ಸಿಟಿ ಅಲ್ಲ, ಇದು ಅಂಡರ್ ಅಟಾನಮಸ್ ಕಾಲೇಜ್ ಆಗಿ 2007ರಲ್ಲಿ ಸ್ಟಾರ್ಟ್ ಆದ್ರೂ ಇಷ್ಟು ಬೇಗ ಈ ತರ ಇನಿಷಿಯೇಟಿವ್ ತಗೊಂಡು ಸೊ ಕಾಂಪಿಟೇಟಿವ್ ಆಗಿದ್ದಾರೆ ಅಂದ್ರೆ ಇದು ಮೋರ್ ಅಟ್ರಾಕ್ಟಿವ್ ಥಿಂಗ್ ಆಸ್ ಎ ಸ್ಟೂಡೆಂಟ್ ಆಗಿ, ಇಲ್ಲ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಸ್ಟಾರ್ಟ್ಅಪ್ಸ್ ಮಾಡಬೇಕು ಅನ್ನೋ ಸ್ಟೂಡೆಂಟ್ಸ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಜೊತೆಗೆ ಇಲ್ಲಿ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ 50 ಲಕ್ಷದ ತನಕ ಹೈಯೆಸ್ಟ್ ಪ್ಯಾಕೇಜು ರೀಚ್ ಆಗಿದೆ. ಸೊ ಅವರೇ ಮೆನ್ಷನ್ ಮಾಡ್ಕೊಂಡ್ರೆ 50 lakhs ತನಕ ಒಬ್ಬ ಸ್ಟೂಡೆಂಟ್ಗೆ ಸಿಕ್ಕಿದೆ. ಆನ್ ಅಂಡ್ ಅವರೇಜ್ ಪ್ಯಾಕೇಜು ತುಂಬಾ ಚೆನ್ನಾಗಿದೆ. ಸೊ ಕೆಲವು ಇದರಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಪ್ಲೇಸ್ಮೆಂಟ್ ಈಗ ಸೇರಿದವ್ರಿಗೆಲ್ಲ ಪ್ಲೇಸ್ಮೆಂಟ್ ಸಿಗುತ್ತಾ ಅಂದ್ರೆ ಎಲ್ಲರಿಗೂ ಪ್ಲೇಸ್ಮೆಂಟ್ ಸಿಗೋದಿಲ್ಲ. ಒಂದು ಕ್ರೈಟೀರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ CGP 7 or 8 ಅಂತ ಕಂಪ್ನಿ ಏನಾದ್ರು ಲಿಮಿಟೇಷನ್ ಇಟ್ಟಾಗ, ಇಲ್ಲ ಎಲ್ಲಾ ಸೆಮಿಸ್ಟರ್ಲ್ಲೂ ಒನ್ ಟೈಮಲ್ಲಿ ಪಾಸ್ ಆಗಿರ್ಬೇಕು. ಸೊ ಏನೋ ಒಂದು ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾ ಕ್ಲಿಯರ್ ಮಾಡ್ಕೊಂಡ್ರಲ್ಲಿ ಇವ್ರು ಏನ್ ಹೇಳಿದ್ದಾರೆ, ಎಲಿಜಿಬಿಲಿಟಿ ಏನಿದ್ದಾರೆ ಅಟ್ಲೀಸ್ಟ್ 90% ಎಲ್ಲರಿಗೂ ಜಾಬ್ ಕೊಡಿಸಿದೀವಿ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನೆಗ್ಲಿಜೆನ್ಸಿ ತೋರಿಸ್ತಾರೆ ಇನ್ ಪ್ಲೇಸ್ಮೆಂಟ್ ವಿಷಯದಲ್ಲಿ. ಸೊ ಇಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ನೆಗ್ಲಿಜೆನ್ಸಿ ತೋರಿಸಿರ್ತಾರೆ. ಸೊ ಅದೆಲ್ಲ ಅವರ ಪ್ಲೇಸ್ಮೆಂಟ್ ರೆಕಾರ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವ್ರ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಯಾರು ಎಲಿಜಿಬಲ್ ಇದ್ದಾರೆ, ಈಗ 10 ಜನದಲ್ಲಿ ಎಲಿಜಿಬಲ್ ಇದ್ದಾರೆ, 9 ಜನಕ್ಕೆ ಕೆಲಸ ಕೊಡ್ಸಿದೀವಿ ಅಂತ. ಇದು ಖಂಡಿತ ಇಸ್ ಅ ವೆರಿ ಗುಡ್ ನಂಬರ್. ಸೊ ಒಂದು ಕಾಂಪಿಟೇಟಿವ್ ಆಗಿ ಇರುವಂತ ನಂಬರು. ಸೊ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗು, ಸೊ ಆ ಪಾಯಿಂಟ್ ಅಲ್ಲಿ ನೀವು ಕನ್ಸಿಡರ್ ಮಾಡ್ಕೊಳ್ಳೋ ತರ ಕಾಲೇಜು. ಸೊ ಇದು ಮಂಗಳೂರಿಂದ 30-35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಿಮ್ಗೆ ಮಂಗಳೂರು, ಸೂರತ್ಕಲ್ಲು, ಸೊ BC ರೋಡು, ಉಡುಪಿ, ಇಲ್ಲೆಲ್ಲದಕ್ಕೂ ಬಸ್ ಫೆಸಿಲಿಟಿನ ಕಾಲೇಜ್ ಕಡೆಯಿಂದಾನೆ ಒಂದು 18 ರೂಟ್ ನ ಆಪರೇಟ್ ಮಾಡ್ತಿದ್ದಾರೆ. ಸೊ ಯಾರಾದ್ರೂ ಆ ಸರೌಂಡಿಂಗ್ಸ್ ಅಲ್ಲಿ ಇರೋರೆಲ್ಲ ಈಸಿಯಾಗಿ ಬಸ್ ನ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲ ನಾವು ಮಂಗಳೂರು ಝೋನ್ ಅಲ್ಲಿ ಇಲ್ಲ, ನಾವು ಔಟ್ಸೈಡ್ ನಿಂದ ಬರ್ತಿದೀವಿ ಅಂದ್ರೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಇಲ್ಲಿ ಒಂದು 7 ಹಾಸ್ಟೆಲ್ ಬಿಲ್ಡಿಂಗ್ಸ್ ಇದೆ. ಸೊ ಒಂದು 4 ಬಾಯ್ಸ್ಗಿದೆ, 3 ಗರ್ಲ್ಸ್ಗಿದೆ. ಸೊ ತುಂಬಾ ಎಕನಾಮಿಕಲ್ ಆಗಿ ಕಂಪೇರ್ ಮಾಡಿದ್ರೆ, ಬೆಂಗಳೂರಿನ ಎಷ್ಟೋ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಈ ಕಾಲೇಜು ಹಾಸ್ಟೆಲ್ಗಳು ರೀಸನಬಲ್ ಅಂತ ಅನ್ಸುತ್ತೆ. ಒಂದು 40ರಿಂದ 50 ಸಾವಿರ ನಿಮ್ಗೆ ಹಾಸ್ಟೆಲ್ ರೆಂಟಲ್ ಬಂದ್ರೆ ಒಂದು 30 ಸಾವಿರ ತನಕ ನಿಮಗೆ ಫುಡ್ ಮೆಸ್ ಚಾರ್ಜಸ್ ಬರ್ಬೋದು. ಸೊ ಅದನ್ನ ನೀವು ಇನ್ ಡೀಟೇಲ್ ಆಗಿ ಡಿಪೆಂಡ್ ಆನ್ ದ ಶೇರಿಂಗ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಚಾರ್ಜಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಎಸ್ಪೆಷಲಿ ಈಗ ದಕ್ಷಿಣ ಕನ್ನಡ ಅಂದ್ರೆ ಎಜುಕೇಶನ್ಗೆ ಫೇಮಸ್ ಇರುತ್ತೆ. ಸೊ ಅಪ್ ಟು PUC ಏನ್ ಮಾಡ್ತಾರೆ, ತುಂಬಾ ಜನ ಏನ್ ಮಾಡ್ತಾರೆ, ಮಕ್ಕಳನ್ನ ಈ ಸರೌಂಡಿಂಗ್ ಅಲ್ಲೇ ಓದ್ಲಿ ಅಂತ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮತ್ತೆ ರೆಸಿಡೆನ್ಷಿಯಲ್ PU ಕಾಲೇಜಸ್ಗೆ ಪ್ರಿಫರ್ ಮಾಡೋಂಥ ಜಾಗ. ಸೊ ಇಲ್ಲಿ ಎಜುಕೇಶನ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಆ ಪಾಯಿಂಟ್ ಅಲ್ಲಿ ನೀವೇನಾದ್ರೂ ಇನ್ ಕೇಸ್ ಇಂಜಿನಿಯರಿಂಗ್ ಇಲ್ಲೇ ಕಂಟಿನ್ಯೂ ಮಾಡ್ತೀರಿ ಅಂದ್ರೆ ಈ ಕಾಲೇಜು ಒಂದು ಒಳ್ಳೆ ಗುಡ್ ಕಾಂಪಿಟೇಟಿವ್ ಕಾಲೇಜು. ಸೊ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಅದ್ರ ಜೊತೆಗೆ ಕಂಪ್ಯಾರಿಟಿವ್ಲಿ ಈಗ ನೀವು ಬೆಂಗಳೂರಲ್ಲಿ ಹೋಗಿ 1,20,000 ಕೊಟ್ಟು ಓದೋ ಬದಲು ಈ ಕಾಲೇಜಲ್ಲಿ ಸೊ ಕಡಿಮೆ ರೇಟಲ್ಲಿ ನಿಮಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಮಾಡ್ತಾ ಇರೋ ಕಾಲೇಜು. ಜೊತೆಗೆ ಏನಪ್ಪಾ ಕೋರ್ಸಸ್ನ ಆಫರ್ ಮಾಡ್ತಾರೆ ಅಂದ್ರೆ, ಸೊ ಇಲ್ಲಿ ಖುಷಿ ಪಡುವಂತ ವಿಷಯ ಅಂದ್ರೆ ಮೆಕ್ಯಾನಿಕಲ್ ರಿಲೇಟೆಡ್ ಬ್ರಾಂಚಸ್ನ ಸ್ವಲ್ಪ ಜಾಸ್ತಿನೇ ಮೇಂಟೈನ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಮೆಕಾಟ್ರಾನಿಕ್ಸ್ ಈಗ ಮೋಸ್ಟ್ ಟ್ರೆಂಡಿಂಗ್ ಬ್ರಾಂಚ್ ಆಗ್ತಾ ಇದೆ. ಸೊ ಜೊತೆಗೆ ಈಗ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಇದೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ಅದ್ರ ಜೊತೆ ಈಗ ಟ್ರೆಂಡಿಂಗ್ ಎಲ್ಲರಿಗೂ ಇಷ್ಟಪಡುವಂತ ಕಂಪ್ಯೂಟರ್ ಸೈನ್ಸ್, AML, IoT, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಈ ಬ್ರಾಂಚಸ್
ಇವ್ರು ಮೇಂಟೈನ್ ಮಾಡಿದರೆ, ಜೊತೆಗೆ ಸಿವಿಲ್ ಇಂಜಿನಿಯರಿಂಗು ಇದೆ. ಸೊ ತುಂಬಾ ಕೋರ್ಸಸ್ ಆಫರ್ ಮಾಡಿದ್ದಾರೆ. ಸೊ ವೆರಿ ಕಾಂಪಿಟೇಟಿವ್ ಪ್ರೈಸಿಂಗ್ ಅಲ್ಲೇ ನಿಮಗೆ ಸಿಗುತ್ತೆ. ಸೊ ನೀವು ಇನ್ ಕೇಸ್ ಏನಾದರೂ KCET ಅಲ್ಲಿ ನಿಮಗೆ ರ್ಯಾಂಕಿಂಗ್ ಈ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಥ್ರೂನು ನೀವು ಟ್ರೈ ಮಾಡ್ಬೋದು. ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿಲ್ಲ ಅಂದ್ರೆ ಕಾಮೆಟ್ಗೆ ಬಂದಿದ್ರೆ ಕಾಮೆಟ್ಗೆ ಥ್ರೂನು ನೀವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಏನಕ್ಕೆ ಅಂದ್ರೆ ಯಾವುದೇ ಒಂದು ಕಾಲೇಜಲ್ಲಿ ನೀವು ಹೋದಾಗ ಇಲ್ಲಿ ಈ ಕಾಲೇಜಲ್ಲಿ ಏನಂದ್ರೆ ಇವರು ಸೈಮನ್ಸ್ ಮತ್ತೆ ಬಾಷ್ ಇವ್ರ ಜೊತೆ ಟೈಅಪ್ ಆಗಿ ಕೆಲವು ಲ್ಯಾಬ್ ಸೆಟಪ್ಸ್ ಮಾಡಿದ್ದಾರೆ. ಸೊ ಜೊತೆಗೆ ಜಪಾನೀಸ್ ಲ್ಯಾಂಗ್ವೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದೊಂದು ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತಿದ್ದಾರೆ. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ನಿಮಗೆ ಸ್ಕಿಲ್ ನ ಎನ್ಹಾನ್ಸ್ ಮಾಡೋದಕ್ಕೆ ಈ ಕಾಲೇಜಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ. ಸೊ ಸ್ಟೂಡೆಂಟ್ಸ್ ಆಸ್ ಎ ಪಾಯಿಂಟ್ ಕೆಲವು ಕಾಲೇಜ್ ಎಲ್ಲ ಕಾಲೇಜಲ್ಲೂ ನೀವು 100% ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ. ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಕಾಲೇಜಲ್ಲೂ ಈಗ ಯಾರನ್ನ ಕೇಳಿದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಖಂಡಿತ ಹೇಳ್ತಾರೆ. ಈಗ ನನ್ನ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂದ್ರೆ ತುಂಬಾ ಜನ ನಮ್ಮ ಪ್ಲೇಸ್ಮೆಂಟೇ ಸಿಕ್ಕಿಲ್ಲ ಅಂತ ಹೇಳ್ಬೋದು, ಇಲ್ಲ ನಮ್ಮ ಪ್ಲೇಸ್ಮೆಂಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇದೆಲ್ಲ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಸ್ಕಿಲ್ ಮೇಲೆ ಇರುತ್ತೆ. ನೀವು ಯಾವುದೇ ಕಾಲೇಜಲ್ಲಿ ಓದಿ ನಿಮ್ಮ ಇನ್ವಾಲ್ವ್ಮೆಂಟು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕಾಲೇಜು ನಿಮ್ಗೊಂದು ಪ್ಲಾಟ್ಫಾರ್ಮ್ ಕೊಡ್ಬೋದು ಅಷ್ಟೇ ಹೊರತು ಸೊ ಯಾವುದೇ ಈಗ ಇಂಜಿನಿಯರಿಂಗ್ ಅಂದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಖಂಡಿತ ಚೇಂಜ್ ಮಾಡ್ಕೋಬೇಕು. ಅಪ್ ಟು PUC ಮೆಜಾರಿಟಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ಪೂನ್ ಫೀಡಿಂಗೇ ಇರುತ್ತೆ. ಸೊ ಎಲ್ಲ ತಗೊಂಬಂದು ಅಪ್ ಟು ನೋಟ್ಸ್ ಎಲ್ಲ ರೆಡಿ ಮಾಡಿ ಇದನ್ನ ಓದ್ಕೋ ಇಷ್ಟು ಓದ್ಕೋ ಅನ್ನೋ ಪಾಯಿಂಟ್ ಅಲ್ಲಿ ಇರ್ತದೆ. ನೀವೇನಾದ್ರೂ ಇಂಜಿನಿಯರಿಂಗ್ ಬಂದಾಗ ಆ ಸ್ಪೂನ್ ಫೀಡಿಂಗು ಕಡಿಮೆ ಆಗುತ್ತೆ. ಸೊ ನಿಮಗೆ ನಿಮ್ಮ ಇನ್ವಾಲ್ವ್ಮೆಂಟು ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನೇ ಇಂಜಿನಿಯರಿಂಗ್ ಅನ್ನೋದು. ನೀವು ಆ ಸ್ಪೂನ್ ಫೀಡಿಂಗ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಜಸ್ಟ್ ಮಾರ್ಕ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ, ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಆದರೂ ನಿಮಗೆ ಗ್ರೋತು ತುಂಬಾ ಕಷ್ಟ ಆಗುತ್ತೆ. ತುಂಬಾ ಜನ ಯಾರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ, ಒಳ್ಳೆ CGP ಇದ್ದು ಜಾಬ್ ಸಿಕ್ಕಿಲ್ಲ ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಲ್ಯಾಗ್ ಆಗಿರ್ತೀರಿ. ಎಲ್ಲಿ ಅಂದ್ರೆ ನಿಮ್ಮ ಸ್ಕಿಲ್ನ ಎನ್ಹಾನ್ಸ್ ಮಾಡ್ಕೊಂಡಿರೋದಿಲ್ಲ. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು ಫುಲ್ಫಿಲ್ ಆಗೋದಕ್ಕೆ ಅಂದ್ರೆ ರೀಚ್ ಆಗೋದಕ್ಕೆ ಕಷ್ಟ ಆಗಿದೆ. ಸೊ ಅದರಿಂದ ನೀವು ಯಾರೇ ಸ್ಟೂಡೆಂಟ್ ಆಗಿದ್ರು ಅಥವಾ ಪೇರೆಂಟ್ ಆಗಿದ್ರು ನಿಮ್ಮ ಮಕ್ಕಳಿಗೆ ಗೈಡ್ ಮಾಡಿ. ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಇಂಜಿನಿಯರಿಂಗ್ ಅಲ್ಲಿ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಏನ್ ಸ್ಕಿಲ್ ಅಂದ್ರೆ ಏನು ಭಯ ಪಡೋಂಥದ್ದು ಏನಿಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಕೋರ್ಸ್ನ, ಯಾವ್ದಾದ್ರು ಒಂದು ಒಳ್ಳೆ ಸಾಫ್ಟ್ವೇರ್ನ ಕಲಿಯೋದಕ್ಕೆ ಸ್ಕಿಲ್ ಅಂತೀವಿ. ಜೊತೆಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ, ಇನ್ ಕೇಸ್ ನಿಮ್ಗೇನಾದ್ರೂ ಇಂಗ್ಲಿಷ್ ಕಮ್ಯುನಿಕೇಶನ್ ಕಷ್ಟ ಇದ್ರೆ ಕಮ್ಯುನಿಕೇಶನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 4 ವರ್ಷ ಟೈಮ್ ಇರುತ್ತೆ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ, ಒಳ್ಳೊಳ್ಳೆ ಇಂಟರ್ನ್ಶಿಪ್ಸ್ ಮಾಡಿ, ಇದರಿಂದ ನಿಮಗೆ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನೇ ಸ್ಕಿಲ್ ಅಂತ ಹೇಳೋದು. ಸೊ ಸರ್ ಎಲ್ಲಿ ಸ್ಕಿಲ್ ಸಿಗುತ್ತೆ ಅಂತ ಕೇಳಕ್ ಹೋಗ್ಬೇಡಿ, ಸ್ಕಿಲ್ಲು ನೀವು ಕಲಿತಾ ಹೋದಾಗೆ ಸಿಗುತ್ತೆ. ಸೊ ಜೊತೆಗೆ ಈಗ ಎಜುಕೇಶನ್ ಅಲ್ಲಿ ತುಂಬಾ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ತುಂಬಾ ಎಜುಕೇಶನ್ ರಿಸೋರ್ಸ್, ನೀವು ಎಷ್ಟು ಇಂಟ್ರೆಸ್ಟ್ ಆಗಿ ಕಲಿತೀರೋ ಅಷ್ಟು ಇಂಟ್ರೆಸ್ಟ್ ಆಗಿ ನೀವು ಕಲಿಯಂತ ಸೋರ್ಸಸ್ ತುಂಬಾ ಇದೆ. ದುಡ್ಡೇ ಖರ್ಚು ಮಾಡ್ಬೇಕು ಅಂತ ಏನಿಲ್ಲ. ಸೊ ಫ್ರೀ ರಿಸೋರ್ಸ್ ಅಲ್ಲಿ ತುಂಬಾ ಕಲಿಯಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಅದನ್ನ ಯುಟಿಲೈಸ್ ಮಾಡ್ಕೊಂಡು ಒಳ್ಳೊಳ್ಳೆ ಇಂಟರ್ನ್ಶಿಪ್ಸ್ ಮಾಡ್ಕೊಂಡು ಒಳ್ಳೊಳ್ಳೆ ಮಿನಿ ಪ್ರಾಜೆಕ್ಟ್ಸು, ಒಳ್ಳೆ ಹ್ಯಾಕಥಾನ್ಸ್, ನೀವೇನಾದ್ರೂ IT ರಿಲೇಟೆಡ್ ಇದ್ರೆ ಹ್ಯಾಕಥಾನ್ಸ್ ಬರುತ್ತೆ, ಕಾಂಪಿಟೇಟಿವ್ ಆಗಿರುತ್ತೆ, ಅದಕ್ಕೆಲ್ಲ ಟ್ರೈ ಮಾಡಿಕೊಂಡು, ಜೊತೆಗೆ ಈ ತರ ಕಾಲೇಜುಗಳಲ್ಲಿ ಸ್ಟಾರ್ಟ್ಅಪ್ಗೆಲ್ಲ ಎನ್ಕರೇಜ್ ಮಾಡೋದ್ರಿಂದ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ದು ಏನಾದ್ರು ಐಡಿಯಾ ಇದ್ರೆ ಅದನ್ನ ಹೋಗಿ ನಮ್ಗೆ ಈ ತರ ಐಡಿಯಾ ಇದೆ, ಈ ತರ ಮಾಡ್ಬೇಕು ಅಂತಿದ್ರೆ ಕಾಲೇಜ್ ಖಂಡಿತ ಸಪೋರ್ಟ್ ಮಾಡುತ್ತೆ. ಇದು ತುಂಬಾ ಗುಡ್ ಇನಿಷಿಯೇಟಿವ್. ಸೊ ತುಂಬಾ ಜನ ಆ ಕಡೆ ನೋಡೇ ಇರೋದಿಲ್ಲ. ಇನ್ಕ್ಯುಬೇಷನ್ ಸೆಂಟರ್ ಇದೆ ಕಾಲೇಜಲ್ಲಿ ಅಂತ ಗೊತ್ತೇ ಇರೋದಿಲ್ಲ. ತಿಳ್ಕೊಳ್ಳಿ, ಹೋಗಿ ನಿಮ್ಮ ಐಡಿಯಾಸ್ನ ಹೇಳಿ. ಅವ್ರು ಏನೋ ಒಂದು ಫಾರ್ಮ್ಯಾಟ್ ಕೇಳ್ತಾರೆ, ರೆಡಿ ಮಾಡ್ಕೊಳ್ಳಿ. ಈಗ ತುಂಬಾ AI ಟೂಲ್ಸ್ ಇದೆ, ಯೂಸ್ ಮಾಡ್ಕೊಂಡು AI ಟೂಲ್ಸ್ನ ನೀವು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿ. ಇನ್ ಕೇಸ್ ಆದ್ರೆ 4 ವರ್ಷದಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ, ನಿಮ್ಮ ಬ್ಯಾಚ್ಮೇಟ್ಸ್ಗೆ ಕೆಲಸ ಕೊಡಿ, ಇಲ್ಲ ನಿಮ್ಮ ಜೂನಿಯರ್ಸ್ ಕೆಲಸ ಕೊಡಿ, ಇಲ್ಲ ನೀವು ಫಸ್ಟ್ ಸೆಕೆಂಡ್ ಇಯರ್ ಅಲ್ಲೇ ಒಂದು ಸ್ಟಾರ್ಟ್ಅಪ್ ಮಾಡಿದಾಗ ನಿಮ್ಮ ಸೀನಿಯರ್ಸ್ಗೆ ಜಾಬ್ ಕೊಡ್ಬೋದು. ಸೊ ಇದೆಲ್ಲ ಅವಕಾಶಗಳು ತುಂಬಾ ಇದೆ. ಸೊ ಇದು ಡಿಫ್ರೆನ್ಸ್ ಇರುತ್ತೆ. ಸೊ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ಗೆ ಮತ್ತೆ ಕಾಲೇಜ್ಗೆ. ಸೊ ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಾ ಅಷ್ಟು ಕಾಲೇಜಸ್ ಖಂಡಿತ ಸಪೋರ್ಟ್ ಮಾಡುತ್ತೆ. ಈ ಪಾಯಿಂಟ್ ಅಲ್ಲಿ ನೀವೇನಾದ್ರೂ ವರ್ಕ್ ಮಾಡಿದ್ರೆ ಖಂಡಿತ ಬೆನಿಫಿಟ್ ಆಗುತ್ತೆ. ಸೊ ಫೈನಲ್ ಆಗಿ ಏನಪ್ಪಾ MIT ಅಂದ್ರೆ ಇದು ಒಂದು ಒಳ್ಳೆ ಗುಡ್ ಕಾಲೇಜು, ಅಟಾನಮಸ್ ಕಾಲೇಜು. ಸೊ 2007ರಲ್ಲಿ ಸ್ಟಾರ್ಟ್ ಆದ್ರೂ ಒಂದು ಒಳ್ಳೆ ರ್ಯಾಪಿಡ್ ಗ್ರೋತ್ ಕಾಣ್ತಾ ಇದೆ. ಸೊ ಒಂದು ವೆರಿ ಗುಡ್ ಪ್ಲೇಸ್ಮೆಂಟ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಮಂಗಳೂರಿಂದ ಒಂದು ಸ್ವಲ್ಪ ಫಾರ್ ಅವೇ ಇದ್ರು ಮೂಡಬಿದ್ರೆ ಅನ್ನೋದು ಒಂದು ವೆರಿ ಗುಡ್ ಪ್ಲೇಸ್. ಏರಿಯಾ ಎಜುಕೇಶನ್ಗೆ ಫೇಮಸ್ ಇದೆ. ಸೊ ನೀವೇನಾದ್ರೂ ಲ್ಯಾಗಿಂಗ್ ಅನ್ಕೊಂಡ್ರೆ ಅದೇ ಬೆಂಗಳೂರಿಂದ ಹೊರಗಡೆ ಇದೆ, ಸ್ವಲ್ಪ ಅವೇ ಫ್ರಮ್ ಇದೆ ಅಂದ್ರೆ ನೀವು ಟೆಕ್ನಾಲಜಿ ಅಥವಾ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಆ ಏನು ಬೆಂಗಳೂರಿನ ದೂರ ಇದೀವಿ ಅನ್ನೋದನ್ನ ನೀವು ಆನ್ಲೈನ್ ಅಲ್ಲಿ ಎಫರ್ಟ್ ಹಾಕಿದ್ರೆ ಖಂಡಿತ ನೀವು ಬೆಂಗಳೂರು ಸ್ಟೂಡೆಂಟ್ಸ್ಗೆ ಆ ಕೇಪಬಿಲಿಟಿಗೆ ನೀವು ರೀಚ್ ಆಗ್ಬೋದು. ನಾಟ್ ಓನ್ಲಿ ಮಾರ್ಕ್ಸ್ ಒಂದನ್ನೇ ಕಾನ್ಸಂಟ್ರೇಟ್ ಮಾಡ್ತೀರಾ, ನಾನು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದ್ರೆ ಯಾವುದೇ ಕಾಲೇಜಲ್ಲಿ ಓದಿದ್ರು ನಿಮ್ಗೆ ಅವಕಾಶ ಅಂತೂ ಖಂಡಿತ ಇರುತ್ತೆ. ಸ್ವಲ್ಪ ಫೆಸಿಲಿಟಿ ವೈಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಸಿಟಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ರೂರಲ್ ಸೈಡ್ ಇರೋ ಕಾಲೇಜಸ್ಗೆ. ಸೊ ನಿಮ್ ಇನ್ವಾಲ್ವ್ಮೆಂಟ್ ಇದ್ರೆ ಅದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಸೊ
ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಪ್ಲೇಸ್ಮೆಂಟ್ ಆಟೋಮೆಟಿಕಲಿ ನೀವು ಸ್ಕಿಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ಲೇಸ್ಮೆಂಟ್ ಅಂತೂ ಆಗ್ತೀರಿ. ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಿ. ಸೊ ಎಲ್ಲಾ ಕಾಲೇಜಲ್ಲೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಮ್ಮ ಉದ್ದೇಶ ನಮ್ಮ ಜೀವನನ ಪಾಸಿಟಿವ್ ಕಡೆ ತಗೊಂಡು ಹೋಗೋದು. ಆದ್ರಿಂದ ನೀವು ತುಂಬಾ ಮೋರ್ ಫೋಕಸ್ಡ್ ಆಗಿರಿ, ಎಲ್ಲಾ ರೀತಿ ಒಳ್ಳೇದಾಗುತ್ತೆ. ಐ ಥಿಂಕ್ ನಾನು MIT ಬಗ್ಗೆ ಎಲ್ಲ ಮೆಜಾರಿಟಿ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ಕೋರ್ಸಸ್, ಹಾಸ್ಟೆಲ್, ಟ್ರಾನ್ಸ್ಪೋರ್ಟೇಷನ್, ಲೊಕೇಶನ್ ವೈಸ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದ್ರೂ ಮಾಹಿತಿ ಮಿಸ್ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಈ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಸೊ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.